ಉಪ್ಪಿನಿಂದ ಸಾಫ್ಟ್ವೇರ್ ತನಕ ಹಲವಾರು ಉದ್ದಿಮೆಗಳಲ್ಲಿ ತೊಡಗಿಸಿಕೊಂಡಿರುವ ಟಾಟಾ ಸಮೂಹ ಇದೀಗ ರಕ್ಷಣಾ ಕ್ಷೇತ್ರದ ಉತ್ಪಾದನೆಯಲ್ಲಿ ಹೊಸ ಇತಿಹಾಸ ಸೃಷ್ಟಿಸಲು ಸಜ್ಜಾಗಿದೆ. ವಿದೇಶದಲ್ಲಿ ಭಾರತದ ಮೊಟ್ಟ ಮೊದಲ ರಕ್ಷಣಾ ವಲಯದ ಕಾರ್ಖಾನೆಯನ್ನ ಟಾಟಾ ಸಮೂಹ ನಿರ್ಮಿಸಲಿದೆ ಎಂದು ಇಕನಾಮಿಕ್ ಟೈಮ್ಸ್ ಇತ್ತೀಚೆಗೆ ವರದಿ ಮಾಡಿದೆ. ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಉತ್ತರ ಆಫ್ರಿಕಾದ ಮೊರೊಕ್ಕೊ ದೇಶದಲ್ಲಿ ರಕ್ಷಣಾ ವಲಯದ ಶಸ್ತ್ರಾಸ್ತ್ರಗಳನ್ನು ಉತ್ಪಾದಿಸುವ ಕಾರ್ಖಾನೆಯನ್ನು ನಿರ್ಮಿಸಲಿದೆ. ವಿಶೇಷ ಏನಂದ್ರೆ ಇದು ಭಾರತದ ಮೊಟ್ಟ ಮೊದಲ ಸಾಗರೋತ್ತರ ಡಿಫೆನ್ಸ್ ಫ್ಯಾಕ್ಟರಿ ಆಗಲಿದೆ. ಮೊರೊಕ್ಕೋದ ಸಶಸ್ತ್ರ ಸೇನಾ ಪಡೆಗೆ ಅಗತ್ಯವಿರುವ ಶಸ್ತ್ರಾಸ್ತ್ರಗಳನ್ನ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ತಯಾರಿಸಲಿದೆ. ಆಫ್ರಿಕಾದಲ್ಲಿ ಬೆಳೆಯುತ್ತಿರುವ ರಕ್ಷಣಾ ವಲಯದಲ್ಲಿ ಹೊಸ ಬಿಸಿನೆಸ್ ಅವಕಾಶಗಳನ್ನು ಕಂಡುಕೊಳ್ಳಲು ಟಾಟಾ ಸಮೂಹ ಮುಂದಾಗಿದೆ. ಮೊರೊಕ್ಕೋದ ಕ್ಯಾಸಬ್ಲಾಂಕಾ ಎಂಬಲ್ಲಿ ಅಸ್ತಿತ್ವಕ್ಕೆ ಬರಲಿರುವ ಈ ಕಾರ್ಖಾನೆಯಿಂದ 350 ಮಂದಿಗೆ ಉದ್ಯೋಗ ಸಿಗಲಿದೆ. ಮುಖ್ಯವಾಗಿ ಭಾರತದ ರಕ್ಷಣಾ ವಲಯದ ರಫ್ತು ಮಾರುಕಟ್ಟೆಯ ವಿಸ್ತರಣೆಗೆ ಇದು ಹೊಸ ಆಯಾಮವಾಗುವ ನಿರೀಕ್ಷೆ ಇದೆ. ಆರಂಭದಲ್ಲಿ ವೀಲ್ಡ್ ಆರ್ಮ್ಡ್ ಪ್ಲಾಟ್ಫಾರ್ಮ್ಸ್ ಅಥವಾ WHAP ಎಂಬ ಅತ್ಯಾಧುನಿಕ ಮಿಲಿಟರಿ ವಾಹನಗಳನ್ನು ಇದು ತಯಾರಿಸಲಿದೆ. DRDOದ ಸಹಭಾಗಿತ್ವದಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಪ್ರತಿ ವರ್ಷ 100ಕ್ಕೂ ಹೆಚ್ಚು ಇಂತಹ ವಾಹನಗಳನ್ನ ಹೊಸ ಕಾರ್ಖಾನೆ ಮೊರೊಕ್ಕೋದಲ್ಲಿ ತಯಾರಿಸಲಿದೆ. ಈಗಾಗಲೇ ಆಫ್ರಿಕಾದ ಮರುಭೂಮಿ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ಟಾಟಾ ತಯಾರಿಸಿದ ಮಿಲಿಟರಿ ವಾಹನಗಳನ್ನ ಕಠಿಣ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಅಲ್ಲಿನ ಹವಾಮಾನ ಮತ್ತು ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವುದನ್ನ ಖಾತರಿಪಡಿಸಲಾಗಿದೆ. ಆಫ್ರಿಕಾದಲ್ಲಿ ಸಾಮಾನ್ಯವಾಗಿ ರಷ್ಯಾ ಮತ್ತು ಯುರೋಪಿನ ಶಸ್ತ್ರಾಸ್ತ್ರ ಪೂರೈಕೆದಾರರದ್ದೇ ಪ್ರಾಬಲ್ಯವಿದೆ. ಇದೀಗ ಭಾರತ ಕೂಡ ತನ್ನ ಪ್ರಭಾವವನ್ನು ಬೀರಲಿದೆ. ಈ ನಿಟ್ಟಿನಲ್ಲಿ ಟಾಟಾ ಸಮೂಹದ ನಡೆ ಅತ್ಯಂತ ಗಮನಾರ್ಹವಾಗಿದೆ. ಟಾಟಾ ಗ್ರೂಪ್ಗೆ 156 ವರ್ಷಗಳ ಭವ್ಯ ಇತಿಹಾಸವಿದೆ. 100ಕ್ಕೂ ಹೆಚ್ಚು ದೇಶಗಳಲ್ಲಿ ಸಮೂಹ ಕಾರ್ಯನಿರ್ವಹಿಸ್ತಾ ಇದೆ. ಜೊತೆಗೆ ಹೊಸ ಹೊಸ ಇಂಡಸ್ಟ್ರಿಗಳಿಗೆ ಸಮೂಹ ಪ್ರವೇಶಿಸಲಿಕ್ಕೆ ಯಾವುದೇ ರೀತಿಯ ಒಂದು ಹಿಂಜರಿಕೆಯನ್ನು ಮಾಡಲ್ಲ. ಹೊಸ ತಂತ್ರಜ್ಞಾನಗಳಿಗೆ ಭಾರಿ ಹೂಡಿಕೆಯನ್ನು ಮಾಡುತ್ತಿದೆ. ಇದು ಸಮೂಹದ ಬೆಳವಣಿಗೆ ಜೊತೆಗೆ ದೇಶದ ಅಭಿವೃದ್ಧಿಗೂ ತನ್ನದೇ ಕೊಡುಗೆಯಾಗ್ತಾ ಇದೆ. ಟಾಟಾ ಗ್ರೂಪ್ ಗುಜರಾತ್ನಲ್ಲಿ ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಶನ್ ಘಟಕವನ್ನ ತೈವಾನಿನ ಪವರ್ ಚಿಪ್ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಪೊರೇಷನ್ನ ಸಹಭಾಗಿತ್ವದಲ್ಲಿ ಸ್ಥಾಪಿಸ್ತಾ ಇದೆ. ಡಿಜಿಟಲ್ ಪೇಮೆಂಟ್ಸ್, ಫಿನ್ಟೆಕ್, ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆ ವಲಯದಲ್ಲೂ ಕೂಡ ಕಂಪನಿಗಳನ್ನು ನಡೆಸ್ತಾ ಇದೆ. ಆಪಲ್ ಐಫೋನ್ ಸಪ್ಲೈ ಚೈನ್ ನಲ್ಲೂ ಕೂಡ ಟಾಟಾ ಸೇರ್ಕೊಂಡಿದೆ. 2027ರ ವೇಳೆಗೆ ಡಿಫೆನ್ಸ್, ಮೊಬೈಲ್ ಕಂಪೋನೆಂಟ್ಸ್, ಸೆಮಿಕಂಡಕ್ಟರ್, ಎಲೆಕ್ಟ್ರಿಕ್ ವೆಹಿಕಲ್, ಬ್ಯಾಟರಿ, ರಿನ್ಯೂವಬಲ್ ಎನರ್ಜಿ, ಇ ಕಾಮರ್ಸ್ ಇತ್ಯಾದಿ ಎಮರ್ಜಿಂಗ್ ಸೆಕ್ಟರ್ಗಳಲ್ಲಿ 72,000 ಕೋಟಿ ರೂಪಾಯಿಗೂ ಹೆಚ್ಚು ಹೂಡಿಕೆಯನ್ನು ಮಾಡುವುದಾಗಿ ಟಾಟಾ ಸಮೂಹ ಅನೌನ್ಸ್ ಮಾಡಿದೆ. ಈಗಾಗಲೇ ಭಾರತದ ಖಾಸಗಿ ವಲಯದ ಡಿಫೆನ್ಸ್ ಇಂಡಸ್ಟ್ರಿನಲ್ಲಿ ಟಾಟಾ ಸಮೂಹ ಸಾಕಷ್ಟು ಮುಂಚೂಣಿಯಲ್ಲಿದೆ. ರಕ್ಷಣಾ ವಲಯದ ಉತ್ಪಾದನೆಯಲ್ಲಿ ಮೇಕ್ ಇನ್ ಇಂಡಿಯಾದ ಗುರಿ ಸಾಧಿಸುವ ಸರ್ಕಾರದ ಮಹತ್ವಾಕಾಂಕ್ಷೆಗೆ ಟಾಟಾ ಸಮೂಹ ತನ್ನ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲಿಮಿಟೆಡ್ ಕಂಪನಿ ಮೂಲಕ ಸಾಕಷ್ಟು ಬಲವನ್ನು ತುಂಬಿದೆ.